ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಅಂಡ್ ಗ್ಯಾಂಗ್ ಕೋರ್ಟ್ನಲ್ಲಿ ಅಂದರೆ ಜಡ್ಜ್ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಲಿದ್ದಾರೆ. 57ನೇ ಸಿಸಿಎಚ್ ನ್ಯಾಯಾಲಯಕ್ಕಿಂದು ಹಾಜರಾಗ್ತಾರೆ. ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ಈ ಒಂದು ಗ್ಯಾಂಗ್ ಇರುವಂಥದ್ದು. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಗ್ಯಾಂಗ್ ಸೇರಿ ಪವಿತ್ರ ಗೌಡ ಅವರ ಹಾಜರಾತಿ ಇವತ್ತು ನಡೆಯುತ್ತೆ. ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಅಂದರೆ ಜಡ್ಜ್ ಮುಂದೆ ಹಾಜರಾಗಲಿದ್ದಾರೆ. 57ನೇ ಸಿಸಿಎಚ್ ಕೋರ್ಟ್ಗೆ ಹಾಜರಾಗ್ತಾರೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ಒಂದು ಗ್ಯಾಂಗ್ ಇರುವಂಥದ್ದು. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಅಂದರೆ ಬೇಲ್ ಪಡೆದು ದರ್ಶನ್ ಅಂಡ್ ಗ್ಯಾಂಗ್ ಹೊರಗಿದ್ರು, ಅದಾದಮೇಲೆ ಬೇಲ್ ರದ್ದಾಗಿ ಎಲ್ಲರೂ ಕೂಡ ಈಗ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂಥದ್ದು. ಜೊತೆಗೆ ಅಂದರೆ 7 ಮಂದಿ ಆ ಒಂದು ಪ್ರಕರಣದಲ್ಲಿ ಏನು ಭಾಗಿಯಾಗಿರುವಂಥ 7 ಮಂದಿ ಸದ್ಯ 7 ಮಂದಿಯ ಬೇಲ್ ಕ್ಯಾನ್ಸಲ್ ಆಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈಗ ಇರುವಂಥದ್ದು. ಜೊತೆಗೆ ಇತ್ತೀಚೆಗಷ್ಟೇ ದರ್ಶನ್ ಅವರ ಒಂದು ಹೇಳಿಕೆ ಸಾಕಷ್ಟು ಸಂಚಲನವನ್ನೇ ಸೃಷ್ಟಿಸಿತ್ತು. ಅಂದರೆ ಅವರಿಗೆ ದಿಂಬು ಹಾಸಿಗೆಗಳನ್ನ ನೀಡ್ತಾ ಇಲ್ಲ, ಹೀಗಾಗಿ ಜೊತೆಗೆ ನನಗೆ ಬಿಸಿಲನ್ನು ಕೂಡ ನೋಡದೆ 30 ದಿನಗಳಾಗಿದೆ, ಮೈಯೆಲ್ಲ ಫಂಗಸ್ ಬರ್ತಾ ಇದೆ, ಬಟ್ಟೆಗಳು ವಾಸನೆ ಬರ್ತಾ ಇದೆ, ಹೀಗಾಗಿ ನನಗೆ ಬೇಸಿಕ್ ಫೆಸಿಲಿಟಿ ಅಂದರೆ ದಿಂಬು ಹಾಸಿಗೆಯನ್ನು ಕೊಡಿ, ಅಕಸ್ಮಾತ್ ಏನಾದರೂ ಕೋರ್ಟ್ನಿಂದ ಪರ್ಮಿಷನ್ ಸಿಗಲಿಲ್ಲ ಅಂದರೆ ವಿಷವನ್ನಾದರೂ ಕೊಡಿ ಅಂತ ದರ್ಶನ್ ಕೋರ್ಟ್ ಮುಂದೆ ಜಡ್ಜ್ ಮುಂದೆ ಮನವಿಯನ್ನು ಮಾಡಿದ್ರು. ಅಂದರೆ ಈ ಹಿಂದೆ ಅಟೆಂಡ್ ಆದಾಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದಾಗ ಈ ಒಂದು ಮನವಿಯನ್ನು ದರ್ಶನ್ ಮಾಡಿರ್ತಾರೆ. ಅದಾದಮೇಲೆ ಕೋರ್ಟ್ ಕೂಡ ಇವರಿಗೆ ಹಾಸಿಗೆ ದಿಂಬನ್ನು ನೀಡಬೇಕು ಎನ್ನುವಂಥ ಒಂದು ಆದೇಶವನ್ನು ಸೂಚಿಸಿತ್ತು. ಆದರೆ ಇತ್ತೀಚೆಗೆ ಬಂದಂಥ ಒಂದು ಬೆಳವಣಿಗೆ ಏನಂದರೆ ಈ ದರ್ಶನ್ಗೆ ಕೋರ್ಟ್ ಆದೇಶದ ಹೊರತಾಗಿಯೂ ಕೂಡ ಹಾಸಿಗೆ ದಿಂಬನ್ನು ನೀಡ್ತಾ ಇಲ್ಲ ಎನ್ನುವಂಥ ಆರೋಪವನ್ನು ದರ್ಶನ್ ಪರ ವಕೀಲರು ಮಾಡ್ತಿದ್ದಾರೆ. ಈ ಕುರಿತಾಗಿ ಮಾಹಿತಿಯನ್ನು ಕೂಡ ಅವರು ಕೋರ್ಟ್ಗೆ ತಿಳಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಇನ್ನು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಅಂಡ್ ಗ್ಯಾಂಗ್ ಹಾಜರಾಗಲಿದ್ದಾರೆ ಕೋರ್ಟ್ ಮುಂದೆ. ಸೊ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ, ಎಷ್ಟು ಗಂಟೆಗೆ ಶುರುವಾಗುತ್ತೆ ಅಂತ? ಅಂದ್ರೆ ಬೆಳಗ್ಗೆ 11 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ, A2 ಆರೋಪಿಯಾಗಿರುವಂತಹ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ 57ನೇ ಸಿಸಿಎಸ್ ನ್ಯಾಯಾಲಯಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜೈಲಾಧಿಕಾರಿಗಳು ಹಾಜರುಪಡಿಸಲಿದ್ದಾರೆ. ಪ್ರಮುಖವಾಗಿ ಇವತ್ತಿನ ಬೆಳವಣಿಗೆ ನೋಡೋದಾದ್ರೆ, ಮೊನ್ನೆ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಹಾಜರಾಗುವ ಸಂದರ್ಭದಲ್ಲಿ ಆತ ಅನುಭವಿಸುತ್ತಿರುವಂತಹ ನೋವನ್ನ ಕೈ ಎತ್ತುವ ಮೂಲಕ ತನ್ನ ಅಳಲನ್ನ ಕೂಡ ತೋಡ್ಕೊಂಡಿದ್ರು. ಅಂದ್ರೆ ತನಗೆ ವಿಷ ಕೊಡಿ ಅಂತ. ಈಗ ಕೂಡ ಅವರ ವಕೀಲರು ನಿನ್ನೆ ಮೊನ್ನೆ ನ್ಯಾಯಾಲಯದಲ್ಲಿ ಅಂದ್ರೆ ಸರಿಯಾದ ರೀತಿ ಜೈಲಾಧಿಕಾರಿಗಳು ನಡೆಸ್ತಾ ಇಲ್ಲ, ಇನ್ನು ಕೂಡ ತಲೆದಿಂಬು ಕೊಟ್ಟಿಲ್ಲ ಅನ್ನೋ ಆರೋಪವನ್ನ ಮಾಡ್ತಾ ಇದ್ರು. ಪ್ರಮುಖವಾಗಿ ಕತ್ತಲೆ ಕೋಣೆಯಲ್ಲಿ ಅಂದ್ರೆ ಕ್ವಾರಂಟೈನ್ ಅನ್ನ ಇಡಲಾಗಿದೆ. ಅಷ್ಟು ಮಾತ್ರವಲ್ಲದೆ ಆತನ ಪಕ್ಕದ ಸೆಲ್ಲಲ್ಲಿರುವಂತಹ ಪಾಕ್ ಉಗ್ರರಿಗೆ ಟಿವಿಯನ್ನು ಕೊಡಲಾಗಿದೆ, ಈ ರೀತಿಯಾದಂತಹ ಆರೋಪವನ್ನ ಮಾಡಿದ್ರು. ಸೊ ಇವತ್ತು ಪ್ರತ್ಯಕ್ಷವಾಗಿ ಅಂದ್ರೆ ದರ್ಶನ್ ಅವರೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗುವ ಸಂದರ್ಭದಲ್ಲಿ ದರ್ಶನ್ ನ್ಯಾಯಾಧೀಶರ ಎದುರು ಏನ್ ಹೇಳ್ತಾರೆ ಅನ್ನೋ ಕುತೂಹಲ ಕೂಡ ಇರುವಂತದ್ದು. ಸೊ ಅಂದ್ರೆ ಪ್ರತಿ ತಿಂಗಳು ಕೂಡ ಆರೋಪಿಗಳನ್ನ ಹಾಜರಾತಿಗೋಸ್ಕರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಥವಾ ನೇರವಾಗಿ ಅವರನ್ನ ಹಾಜರುಪಡಿಸುವ ಸಾಧ್ಯತೆ ಇರುತ್ತೆ. ಸೊ ಇವರು ಸದ್ಯ ಅಂದ್ರೆ ನ್ಯಾಯಾಲಯದ ಸುತ್ತಮುತ್ತ ಭದ್ರತೆಯ ವಿಚಾರ ಮುಂದಿಟ್ಟುಕೊಂಡು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜೈಲಾಧಿಕಾರಿಗಳು ಹಾಜರುಪಡಿಸಲು ನಿರ್ಧಾರ ಮಾಡಿದ್ದಾರೆ. ಸೊ ಇವತ್ತು ದರ್ಶನ್ ಯಾವ ರೀತಿಯಾದಂತಹ ಉತ್ತರವನ್ನ ನ್ಯಾಯಾಧೀಶರು ಎದುರು ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ದರ್ಶನ್ ಈಗಾಗ್ಲೇ ಅಂದ್ರೆ ತನ್ನ ಆರೋಗ್ಯ ಸಮಸ್ಯೆ ಅಂದ್ರೆ ಕೈಯಲ್ಲಿ ಫಂಗಸ್ ಆಗಿರ್ಬೋದು, ದೇಹದಲ್ಲಿ ಫಂಗಸ್ ಆಗಿರ್ಬೋದು, ಸೊ ಈ ರೀತಿಯಾದಂತಹ ಆರೋಗ್ಯ ನೆಪವನ್ನ ಕೂಡ ಕೊಟ್ಟಿರುವಂತದ್ದು. ಸೊ ನ್ಯಾಯಾಧೀಶರ ಎದುರು ಯಾವ ರೀತಿಯಾದಂತಹ ಮನವಿಯನ್ನ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿದೆ. ಭವ್ಯ, ಇನ್ನು ಲಾಸ್ಟ್ ಟೈಮ್ ಅವ್ರು ಹೇಳಿದ್ರು ಅಂದ್ರೆ ಕೈಯಲ್ಲೆಲ್ಲ ಫಂಗಸ್ ಆಗ್ತಾ ಇದೆ ಅಂತ, ಅದಕ್ಕೇನಾದ್ರೂ ಟ್ರೀಟ್ಮೆಂಟ್ ಕೊಡ್ತಿದಾರಾ ಜೈಲಿನಲ್ಲಿ, ಹೇಗೆ ಅಂತ? ಅಂದ್ರೆ ಈಗಾಗ್ಲೇ ಅದಕ್ಕೆ ಬೇಕಾದಂತಹ ಅಂದ್ರೆ ಫಂಗಸ್ ಬರೋದಕ್ಕೆ ರೀಸನ್ ಏನಂದ್ರೆ ದರ್ಶನ್ ಹೈಫೈ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದವರು. ಅಂದ್ರೆ ಹೊರಗಡೆ ಅವರಿಗೆ ಬೇಕಾದಂತಹ ಬಾಡಿ ಮಸಾಜ್ ಆಗಿರ್ಬೋದು ಅಥವಾ ಕ್ರೀಮ್ ಆಗಿರ್ಬೋದು, ಈ ರೀತಿಯಾದಂತಹ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡ್ತಾ ಇದ್ದವರು. ನಾರ್ಮಲಿ ಅಂದ್ರೆ ಜೈಲಲ್ಲಿ ಈ ರೀತಿಯಾದಂತಹ ಫೆಸಿಲಿಟಿ ಸಿಗಲ್ಲ. ಈ ಸಂದರ್ಭದಲ್ಲಿ ಕೈಯಲ್ಲಿರುವಂತಹ ಸಿಪ್ಪೆ ಹೋಗೋದಾಗಿರ್ಬೋದು, ಹಾಗೇನೆ ಅಂದ್ರೆ ಕಂಟಿನ್ಯೂಸ್ ಆಗಿ ಅವ್ರು ರೀಸನ್ ಕೊಟ್ಟಿರೋದು ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರೋ ಕಾರಣಕ್ಕಾಗಿ ಅವರನ್ನ ಹೊರಗಡೆ ಅಂದ್ರೆ ಬಿಸಿಲು ನೋಡದೆ 30 ದಿನಗಳಾಗಿತ್ತು. ಅಂದ್ರೆ ಬಿಸಿಲು ದೇಹಕ್ಕೆ ಬೀಳದ ಕಾರಣ ಈ ರೀತಿಯಾದಂತಹ ಸಿಚುವೇಶನ್ ಅನ್ನ ಫೇಸ್ ಮಾಡ್ತಾ ಇದೀವಿ ಅನ್ನೋ ಆರೋಪವನ್ನ ಮಾಡಿದ್ರು. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಈಗಾಗಲೇ ಜೈಲಾಧಿಕಾರಿಗಳ ಮಾಹಿತಿ ಪ್ರಕಾರ ಕೊಟ್ಟಿದ್ದಾರೆ. ಆದ್ರೆ ದರ್ಶನ್ ಪರ ವಕೀಲರ ಆರೋಪ ಈಗ ಇರುವಂತದ್ದು, ದರ್ಶನ್ಗೆ ಬೇಸಿಕ್ ಆಗಿ ಜೈಲು ಮ್ಯಾನ್ಯುವಲ್ ಏನಿದೆ ಅಂದ್ರೆ ದಿಂಬು ಆಗಿರ್ಬೋದು, ಹಾಸಿಗೆ ಆಗಿರ್ಬೋದು, ಹೊದಿಕೆ ಆಗಿರ್ಬೋದು, ಪ್ರಮುಖವಾಗಿ ಟಿವಿ ನೋಡೋದಕ್ಕೆ ಅವಕಾಶವನ್ನ ಮಾಡಿ ಕೊಡ್ತಾ ಇಲ್ಲ. ಅಂದ್ರೆ ಆತನನ್ನ ಒಂದು ಬ್ಯಾರಕ್ ನಲ್ಲೇ ಇಡಲಾಗಿದೆ. ಕಳೆದ ಅವ್ನು ಯಾವಾಗದಿಂದ ಜೈಲಿಗೆ ಹೋಗಿದ್ದಾನೆ, ಸೊ ಹೊರಗಡೆ ಬರೋದಕ್ಕೆ ಬಿಡ್ತಾ ಇಲ್ಲ. ಕೇಳಿದ್ರೆ ಕ್ವಾರಂಟೈನ್ ಇಟ್ಟಿದ್ದೀವಿ, ಆದ್ರೆ ಕೋವಿಡ್ ಸಂದರ್ಭದಲ್ಲಿ ಮಾತ್ರ ಕ್ವಾರಂಟೈನ್ ಇಡೋದಕ್ಕೆ ಒಂದು ಅವಕಾಶ ಇತ್ತು. ಆದ್ರೆ ಈಗಿರುವಂತಹ
ಕೈದಿಯನ್ನ ಯಾಕೆ ಕ್ವಾರಂಟೈನ್ ಇಡಲಾಗ್ತಿದೆ ಅನ್ನೋ ಪ್ರಶ್ನೆಯನ್ನ ದರ್ಶನ್ ಪರ ವಕೀಲರು ಕೇಳ್ತಾ ಇರುವಂತದ್ದು. ಸೊ ಹೀಗಾಗಿ ಇವತ್ತು ನ್ಯಾಯಾಧೀಶರು ಯಾವ ರೀತಿಯಾದಂತಹ ಪ್ರಶ್ನೆಯನ್ನ ದರ್ಶನ್, ಯಾಕಂದ್ರೆ ಇದೇ ಅರ್ಜಿ ವಿಚಾರಣೆ ಕೂಡ ಇದೇ 57ನೇ CCS ನ್ಯಾಯಾಲಯದಲ್ಲಿ ನಡೀತಾ ಇರೋ ಕಾರಣಕ್ಕಾಗಿ ಇದೇ ನ್ಯಾಯಾಧೀಶರು ಕೈದಿಗಳ ಬಳಿ ಪ್ರಶ್ನೆಯನ್ನ ಕೇಳುವ ಸಾಧ್ಯತೆ ಇರುವಂತದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ ಸುನೀಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.